ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಆರೋಗ್ಯ ಕೇಂದ್ರವನ್ನ ಕಟ್ಟಲಾಗಿದೆ. ಆದ್ರೆ ಇನ್ನೂ ಸಹ ಅದು ಓಪನ್ ಆಗಿಲ್ಲ. ಇದು ಯಾವಾಗ ಓಪನ್ ಆಗುತ್ತೆ ಅಂತ ಸಾರ್ವಜನಿಕರು ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಹೀಗೆ ನಡೀತಾ ಇದೆ ಅನ್ನೋದ್ರ ಒಂದು ವರದಿ ಇದೆ, ನೋಡೋಣ. 2 ವರ್ಷ ಕಳೆದ್ರೂ ಉದ್ಘಾಟನೆಯಾಗದ ಕಟ್ಟಡ. ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ. ಅಧಿಕಾರಿಗಳ ಸಮನ್ವಯದ ಕೊರತೆ, ಜನರ ಹಣ ಪೋಲು. ಹೀಗೆ ಲಕಲಕ ಅಂತ ಹೊಳೆಯುತ್ತಿರುವ ಪೀಠೋಪಕರಣಗಳು. ಯಾವುದೇ ಐಷಾರಾಮಿ ಕೋಣೆಗಳಿಗೂ ಕಮ್ಮಿ ಇಲ್ಲ ಎನ್ನುವಂತಹ ಸೌಕರ್ಯಗಳು. ಜನರ ಅಭಿವೃದ್ಧಿಗಾಗಿ ಚರ್ಚಿಸಲು ಸರ್ವ ಸನ್ನದ್ಧವಾಗಿರುವ ಕೊಠಡಿಗಳು. ಇವೆಲ್ಲ ದೃಶ್ಯಗಳನ್ನೆಲ್ಲ ನೋಡಿದ್ರೆ ಯಾವುದೋ ಡಿಸಿ ಅಥವಾ ಎಸ್ಪಿಗಳು ಕಾರ್ಯನಿರ್ವಹಿಸೋ ಕಚೇರಿ ಎನ್ನುವಂತಿದೆ. ಆದ್ರೆ ಇದು ಇನ್ನೂ ಉದ್ಘಾಟನೆ ಭಾಗ್ಯ ಕಾಣದ ಆರೋಗ್ಯ ಇಲಾಖೆಯೊಂದರ ಕಟ್ಟಡವಾಗಿದೆ. ಇದು ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗಕ್ಕೆ ಸಂಬಂಧಿಸಿದ ಅಪರ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಟ್ಟಡ. ಆರೋಗ್ಯ ಇಲಾಖೆ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿದೆ. ಕಳೆದ 2 ವರ್ಷಗಳ ಹಿಂದೆನೆ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿದೆ. ಆದ್ರೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯ ಇಲಾಖೆ ಆಯಾ ಕಟ್ಟಿನ ಜಾಗದಲ್ಲಿರುವ ಅಧಿಕಾರಿಗಳ ಸಮನ್ವಯದ ಕೊರತೆಯಿಂದಾಗಿ ಉದ್ಘಾಟನೆಯಾಗಿಲ್ಲ. ಕಟ್ಟಡದ ಪ್ರತಿಯೊಂದು ಕೋಣೆಗಳನ್ನ ಹೈಟೆಕ್ಗೊಳಿಸಲಾಗಿದೆ. ಉನ್ನತ ಮಟ್ಟದ ಪೀಠೋಪಕರಣಗಳನ್ನ ಬಳಸಲಾಗಿದೆ. ಸದ್ಯ ಅಪರ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಾರ್ಯಾಲಯ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಬಾಡಿಗೆಗೆ ಅಂತಲೇ ಸಾವಿರಾರು ರೂಪಾಯಿಗಳನ್ನ ವ್ಯಯಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣವಾಗಿ ವರ್ಷಗಳೇ ಕಳೆದ್ರೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಸರ್ಕಾರದ ಹಣ ಪೋಲಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ADHO ಆಫೀಸ್ ಇಲ್ಲಿ ಐತಿ. ADHO ಆಫೀಸ್ ಈಗ ಕಟ್ಟಡ ಬಾಡಿಗೆ ಒಳಗೆ ಅದಾರ ಅವರು. ನಮ್ದು ಸ್ವಂತ ಕಟ್ಟಡ ಗೌರ್ಮೆಂಟ್ ಅದ ಆಗಿ ಬಹಳ ದಿವಸ ಆಗೈತಿ. ಫರ್ನಿಚರ್ ಆಗಲಿ ಕಟ್ಟಡ ಸ್ಟ್ಯಾಂಡರ್ಡ್ ಮಾಡಿ ಅದನ್ನ ತಯಾರು ಮಾಡಿ ಇಟ್ಟಿದಾರು. ADHO ಅಲ್ಲಿ ಯಾಕೆ ಶಿಫ್ಟ್ ಆಗಾನಿಲ್ಲ. ಈಗ ಕಟ್ಟಡನ ಹಳಿದಾಗ ಬಂತು, ಎಷ್ಟೋ ಖರ್ಚು ಆಗದೈತಿ. ಅದರಿಂದ ಒಂದು ಸ್ವಲ್ಪ ಖರ್ಚು ಉಳಿತೈತಿ. ವಿಚಾರ ಮಾಡಿ ಗೌರ್ಮೆಂಟ್ ಆಗಲಿ, ಇಲ್ಲಿ ಅಧಿಕಾರಿಗಳಾಗಲಿ, ಮೇಲಾಧಿಕಾರಿಗಳಾಗಲಿ, DC ಆಗಲಿ ಇದರ ಬಗ್ಗೆ ಜರ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಮನವಿ ಸರ್. ಒಟ್ನಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗ್ಲಿ ಅಂತ ತೆರಿಗೆ ದುಡ್ಡಿನಲ್ಲಿ ಬೃಹತ್ ಕಟ್ಟಡ ನಿರ್ಮಿಸಲಾಗಿದೆ. ಆದ್ರೆ ಅಧಿಕಾರಿಗಳ ಸಮನ್ವಯತೆ ಕೊರತೆಯಿಂದಾಗಿ ಉದ್ಘಾಟನೆ ಭಾಗ್ಯ ಕಾಣ್ತಿಲ್ಲ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.